ಕರ್ನಾಟಕ ರಾಜ್ಯದ ಜವಾರಿ ಖಡಕ ಕಾಕ ಏನೇನು ಸುದ್ದಿ ಹೇಳ್ಯಾನೆಲ್ಲ ಸತ್ಯ ಹಾಕೋತ ಹೋಗ್ತಾವೆ. ಕೆಲವ್ರಂತೂ ನಮಗೆ ಹೀಯಾಳಿಸ್ತಾರ, ಕೆಲವರು ಏನೇನೋ ಅವಾಚ್ಯ ಶಬ್ದಗಳಿಂದ ಬೇಯ್ತಾರೆ. ಆದರೆ ನನ್ನ ಧ್ವನಿ ಅಡಗಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ. ಭಾಳಷ್ಟು ಎಚ್ಚರಿಕೆಯಿಂದ ಹೇಳ್ತೀನಿ ಕೇಳ್ರಿ. ದಾವಣಗೆರೆ ಮತದಾರ ಕ್ಷೇತ್ರದಲ್ಲಿ ಬಹಳಷ್ಟು ಸಂಚಲನ ಮೂಡಿಸಿದಂಥ ಇದೇ ಜವಾರಿ ಖಡಕ ಕಾಕ ಇವತ್ತಂತೂ ಜಮೀರ್ ಅಹ್ಮದ್ ಖಾನ್ ಬಂದ ತಕ್ಷಣ ಹಬ್ಬದ ವಾತಾವರಣ ಆಗೈತಿ. ಎಷ್ಟು ಖುಷಿ ನೋಡಿದಿರಿ. ಯಾರು ಪ್ರಧಾನಮಂತ್ರಿ ಬಂದರೂ ಸಹಿತ ಹಿಂಗೆ ಸಾವಿರಾರು ಮಂದಿ ಎಲ್ಲಿಂದ ಎಲ್ಲಿ ಮೆರವಣಿಗೆ, ಎಲ್ಲಿ ನೋಡಿದಲ್ಲಿ ಜಮೀರ್ ಅಹ್ಮದ್ ಫೋಟೋ, ಜಮೀರ್ ಅಹ್ಮದ್ ಫೋಟೋ. ಜಮೀರ್ ಅಹ್ಮದ್ ಫೋಟೋ ಯಾಕೆ ಹಾಸ್ತಾರಂದ್ರೆ ಅವೊಬ್ಬ ಕಿಂಗ್ ಮೇಕರ್. ಜಮೀರ್ ಅಹ್ಮದ್ಗೆ ಒಂದು ಶಕ್ತಿ ಐತ್ರಿ. ಈ ರಾಜ್ಯದ ಅಲ್ಪಸಂಖ್ಯಾತರು ಇನ್ನಿತರ ಧರ್ಮದವರು ಅವನಿಗೆ ಬೆನ್ನತ್ತಾರ. ಒಬ್ಬ ರಾಜ್ಯದ ನಾಯಕನಿಗೆ ಶಕ್ತಿ ಕೊಡುವಲ್ಲಿ ಜಮೀರ್ ಅಹ್ಮದನ ಅಭಿಮಾನಿ ಬಳಗ ತೋರಿಸಿಕೊಟ್ಟಾರೆ ಇವತ್ತು ಶಕ್ತಿ. ಜಮೀರ್ ಅಹ್ಮದ್ ಬಂದ ತಕ್ಷಣ ಏನಾಕೈತಿ ದಾವಣಗೆರೆ ಏನೇನೋ ಸಣ್ಣಪುಟ್ಟ ಗೊಂದಲ ಅದು ಆದರೂ ಸಹಿತ ನಿವಾರಣೆ ಮಾಡ್ಕೊಂಡು ನೇರವಾಗಿ ಇದೇ ಮಲ್ಲಿಕಾರ್ಜುನಯ್ಯ ಮಂತ್ರಿ ಮನೆಗೆ ಹೋಗಿ ಊಟ ಮಾಡ್ತಾನೆ ಸಹ ಕುಟುಂಬ ಸಹ ಪರಿವಾರದ ಜೊತೆ. ಮತ್ತು ಇದೇ ಸಮರ್ಥ ಅಭ್ಯರ್ಥಿಗೆ ಪಪ್ಪಿ ಕೊಡ್ತಾನೆ. ಪಪ್ಪಿ ಕೊಟ್ಟಂದ್ರೆ ಜಮೀರ್ ಅಹ್ಮದ್ ಖಾನ್ ಅದು ಎತ್ತಿದ ಕೈ, ಅದು ಗೆದ್ದ ಕುದುರೆ. ಆದರೆ ಕಳೆದ ಈಗ 8 ದಿನಗಳಿಂದ ಏನೇನು ನಡೆದಿತ್ತು ಇಲ್ಲಿ ನಾಟಕ ಡಂಬಾಚಾರ. ಜಮೀರ್ ಅಹ್ಮದ್ ಬಂದ ತಕ್ಷಣ ಚಿದರಾಗಿ ಹೋದು ತಮ್ಮದೇ ಆದಂಥ ಕೆಲವ್ರನ್ನ ಹಿಡ್ಕೊಂಡು ಆ ಒಬ್ಬ ಬೆಂಗಳೂರಿನ ಶಾಸಕ ಬಂದಿಲ್ಲಿ ನಾನಿಂದ ಗೆದ್ದಿತ್ತಂತ ಹೇಳಿ ಏನಾದರೂ ಮಂತ್ರಿಗಿಂತ್ರಿ ತೊಗೊಳ್ಳೋ ಸಲುವಾಗಿ ಪ್ರಯತ್ನ ಮಾಡಿದ್ದ. ಆದರೆ ಸಲೀಂ ಅಹ್ಮದನ್ನು ಬಿಟ್ಟರೆ ಮಂತ್ರಿ ಯಾರಿಗೆ ಕೊಡೋದಿಲ್ಲ. ರಿಜ್ವಾನ್ ಅರ್ಷದ್ ಅವರು ಏನೇನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಬಂದು ಎಲ್ಲರಿಗೂ ಗೊತ್ತಾಯಿತು. ಆದರೆ ಸೈಯದ್ ನಾಸೀರ್ ಹುಸೇನ್ ಅವರು ನೇರವಾಗಿ ನಾವು ಗುಪ್ತವಾಗಿ ಮಾತಾಡಿದಾಗ ಸಲೀಂ ಅಹ್ಮದ್ಗೆ ಮಂತ್ರಿ ಕೊಡ್ತಾರೆ, ಜಮೀರ್ ಅಹ್ಮದ್ ಬಿಗಿಟ್ಟವನಿಗೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಇದೇ ಕಿತ್ತೂರು ಕರ್ನಾಟಕದಿಂದ ಲಕ್ಷಾಂತರ ಅಭಿಮಾನಿಗಳು ಅದಾರ ರೀ. ಜಮೀರ್ ಅಹ್ಮದ್ ಸಲೀಂ ಅಹ್ಮದ್ಗೆ ಅಂಥ ಒಂದು ಶಕ್ತಿ ಐತಿ. ಇವತ್ತು ಜಮೀರ್ ಅಹ್ಮದ್ ಬಂದ ತಕ್ಷಣ ರೋಡ್ ಬ್ಲಾಕ್ ಆಗುವಂಥ ಪರಿಸ್ಥಿತಿ ಬತ್. ಪೊಲೀಸರ ಹರಸಾಹಸ ಮಾಡಿದ್ರೆ ಇವ್ಯಾರಪ್ಪ ಇಂಥ ವ್ಯಕ್ತಿ ಬಂದಾನು, ಏನು ಅಭಿಮಾನಿಗಳು ಗಳಿಸ್ಯಾನ. ಅಭಿಮಾನ ಯಾಕೆ ಗಳಿಸ್ತಾರ? ಹೃದಯವಂತ ವ್ಯಕ್ತಿ ಇದ್ದರೆ ಮಾತ್ರ ಅಭಿಮಾನ ಗಳಿಸ್ತಾನ. ಇಂಥ ಜಮೀರ್ ಅಹ್ಮದ್ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆದ್ರೆ ಜಮೀರ್ ಅಹ್ಮದ್ಗೊಂದು ಶಕ್ತಿ ಐತಿ. ಆದರೆ ಜಮೀರ್ ಅಹ್ಮದ್ಗೆ ಒಂದು ಎಚ್ಚರಿಕೆ ಗಂಟೆನೂ ಕೊಡ್ತೀನಿ. ಜಮೀರ್ ಅಹ್ಮದ್ ಇನ್ನೂ ಉಪಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿನೂ ಆಗಬಹುದು. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಮುಸ್ಲಿಂ ಮುಖ್ಯಮಂತ್ರಿ ಆಗಬಹುದು. ಆವಾಗ ಏನು ಮಾಡಬೇಕು ಜಮೀರ್ ಅಹ್ಮದ್ ಕೇಳ್ರಿ. ಈಗ ಮತಗಳ ಕ್ರೋಢೀಕರಣ ಒಂದು ರೋಡ್ ಶೋ ಮಾಡಿದ ತಕ್ಷಣ ತಿರುಮುರುವಾಗಿ ಹೋತು. ಇನ್ನು ದಾಖಲೆ ಮತಗಳ ಅಂತರದಿಂದ ಆಗೋದು. ಎಷ್ಟು ಶಕ್ತಿ ಐತ್ರಿ ಜಮೀರ್ ಅಹ್ಮದ್ಗೆ. ಜಮೀರ್ ಅಹ್ಮದ್ ಒಬ್ಬ ಜಾತ ಶತ್ರು, ಎಲ್ಲರ ಜೊತೆ ಬಾಂಧವ್ಯದಿಂದ ಇರವ. ಆದರೆ ಜಮೀರ್ ಅಹ್ಮದ್ಗೊಂದು ಎಚ್ಚರಿಕೆ ಗಂಟೆ. ಮಿಸ್ಟರ್ ಜಮೀರ್ ಅಹ್ಮದ್ ಖಾನ್, ನೀನು ನಿನ್ನ ರಾಜಕೀಯ ಬೆಳವಣಿಗೆಗೆ 3 ಜನರನ್ನು ದೂರ ಇಟ್ಟಿ ಅಂದ್ರೆ ನೀನು ಮುಖ್ಯಮಂತ್ರಿನೂ ಆಗ್ತಿ, ರಾಜ್ಯದ ನಾಯಕನೂ ಆಗ್ತಿ. ಆದರೆ ಆ 3 ಮಂದಿ ಯಾರು ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. 3 ತ್ರಿಮೂರ್ತಿಗಳು ಜಮೀರ್ ಅಹ್ಮದ್ಗೆ ಡ್ಯಾಮೇಜ್ ಮಾಡಾಕತ್ತಾರ. ಜಮೀರ್ ಅಹ್ಮದ್ ಅವರಿಂದನೇ ಹೆಸರು ಕೇಳಾಕತ್ತೈತಿ. ಆ 3 ಮಂದಿನ ದೂರ ಇಡಬೇಕು. ಆ 3 ಮಂದಿ ಯಾರು ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ನೀವು ಕಮೆಂಟ್ ಬಾಕ್ಸ್ನಾಗ ಹಾಕಿದ ಮೇಲೆ, ನೀವು ಸತ್ಯ ಹೇಳಿದ ಮೇಲೆ ನಾ ಅದನ್ನು ಬಿತ್ತರಣೆ ಮಾಡ್ತೀನಿ. ಇವತ್ತು ಕರ್ನಾಟಕ ರಾಜ್ಯದ ಇದೇ ದಾವಣಗೆರೆ ಉಪಚುನಾವಣೆಯಲ್ಲಿ ಜಮೀರ್ ಅಹ್ಮದನ ಶಕ್ತಿ ಪ್ರದರ್ಶನ ನೋಡುವ ಸಲುವಾಗಿ 2 ವಿಡಿಯೋ ಹಾಕ್ತೀನಿ. ಏನು ಜನ ರೀ ಎಲ್ಲಿ ನೋಡಿದಲ್ಲಿ ತೊಳಿತು ನೂಗಲು ಜಮೀರ್ ಅಹ್ಮದ್ ನಮ್ಮ ನಾಯಕ, ಜಮೀರ್ ಅಹ್ಮದ್ ನಮ್ಮ ನಾಯಕ. ಇನ್ನು ಇಲ್ಲಿ ಮುಗಿದ ತಕ್ಷಣದ ಬಾಗಲಕೋಟೆ ಅಖಾಡಕ್ಕೆ ಬಾಗಲಕೋಟೆ ಜನ ಹಾಕೋತು ಕೂತಾರೆ, ಜಮೀರ್ ಅಹ್ಮದ್ ಯಾವಾಗ ಬರ್ತಾನೆ. ಜಮೀರ್ ಅಹ್ಮದ್ ಬಂದ ತಕ್ಷಣ ಇನ್ನು ಜನ ಬೆಂಬಲ ಭಾರಿ ಪ್ರಮಾಣದಲ್ಲಿ ಬಾಗಲಕೋಟೆದಾಗೂ ಬಾವುಟ ಹಾರಿಸಾವ. ಇಲ್ಲಿ ಒಂದು ಕುತಂತ್ರ ನಡೆದತ್ರಿ. ಎಂಜಲ್ ಗಿರಾಕಿಗಳು ಒಂದು 4,000 5,000 ರೂಪಾಯಿ ಸಲುವಾಗಿ ಏನೇನೋ ಒಬ್ಬನ ವೈಭವೀಕರಣ ಮಾಡಾಕತ್ತೀರ. ಪೇಜ್ ಟು ಪೇಜ್ ಬರೆಯಾಕತ್ತೀರ. ಒಬ್ಬಂತೂ ಮೌನವಾಗಿ ಬೈತಾನೆ, ಒಬ್ಬಂತೂ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಏನೇನೋ ಮಾಡ್ಕೋತ ಹೊಡಿತು. ಆದರೆ ಇದರ ಹಿಂದೆ ಕೈವಾಡ ಇರುವಂಥ ಕೇವಲ ದುಡ್ಡು ಆಸೆಗಾಗಿ ಈ ಚುನಾವಣೆಯಿಂದ ಎಷ್ಟು ದುಡ್ಡು ಉಳಿತಾವ, ಏನು ಜೀವನ ಆಕೈತಿ? ಜೀವನ ಆಗೋದಿಲ್ಲ. ನಮಗಂತೂ ಮೋಸ ಮಾಡಿದರು. ಮಾಧ್ಯಮದವರಿಗೆ ಮೋಸ ಮಾಡಿದವರಿಗೆ ಆ ಮಾಧ್ಯಮದವರು ತಕ್ಕ ಉತ್ತರ ಕೊಡ್ತಾರ. ಇನ್ನು ಜಮೀರ್ ಅಹ್ಮದ್ ಬಂದ ತಕ್ಷಣ ಅವ್ರದ್ದು ಪುಂಗಿ ಈಗ ಬಂದಾತು. ತಾನಷ್ಟಕ್ಕೆ ಎಲ್ಲೆಲ್ಲಿ ಓಡಿ ಹೋಗಿಬಿಟ್ಟಾರ, ಯಾರೂ ಕಾಣಲಿಲ್ಲ. ಆದರೆ ಡಿಜಿಟಲ್ ಮಾಧ್ಯಮದಲ್ಲಿ ಮಾತ್ರ ಒಬ್ಬ 4 ಬೆಂಗಳೂರಿನವರು ಭಾಳ ಅತ್ಯದ್ಭುತವಾದ ಕಾರ್ಯಕ್ರಮಗಳನ್ನ ಹಾಕಿಕೊಂಡ್ರು. ಅವರಿಗಂತಾರ ಮಾಧ್ಯಮದವರು ಈ ಚಿಲ್ಲಾಪಿಲ್ಲಿ ಆ ಕಡೆ ಒಂದು ಮಾತಾಡೋದು ಈ ಕಡೆ ಒಂದು ಮಾಡೋದು, ಚಾಡಿ ಹೇಳ್ಕೋತ ನಾವು ಬಂದ ತಕ್ಷಣ ಆ ಕಡೆ ಕರ್ಕೊಂಡು ಹೋಗೋದು ಈ ಕಡೆ ಕರ್ಕೊಂಡು ಹೋಗೋದು. ಏನು ಡಂಬಾಚಾರ. ನಿಮ್ಮ ಬಣ್ಣ ಬಯಲಾಯಿತು. ಜಮೀರ್ ಅಹ್ಮದ್ ನಾಯಕನಾದ.
ಜಮೀರ್ ಅಹ್ಮದ್ ಸಲುವಾಗಿ ನಾವು ಕಳೆದ 3 ವರ್ಷದಿಂದ ನಾವು ಬೆನ್ನತ್ತಿದ್ದೀವಿ. ಜಮೀರ್ ಅಹ್ಮದ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಇದೇ ಕಡೆಗೆ ಜವಾರಿ ಕಾಕನ ಸಂದೇಶ. ಅನೇಕ ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸ್ಯಾನ. ಅವನ ಕಡೆ ಬಹಳ ಶಕ್ತಿ ಐತಿ. ಅಲ್ಪಸಂಖ್ಯಾತರ ಬೆಳವಣಿಗೆ ಬೆಳೆಸ್ಯಾನ, ಅಲ್ಪಸಂಖ್ಯಾತರ ಸಲುವಾಗಿ ತ್ಯಾಗ ಮಾಡ್ಯಾನ, ಅಲ್ಪಸಂಖ್ಯಾತರ ಬಗ್ಗೆ ಬಲಿದಾನ ಮಾಡ್ಯಾನ, ಅಲ್ಪಸಂಖ್ಯಾತರ ಸುಖ ದುಃಖ ನೋಡ್ಯಾನ, ಅಲ್ಪಸಂಖ್ಯಾತರ ಬಗ್ಗೆ ಎಲ್ಲವೂ ಕಾಳಜಿಪೂರ್ವಕವಾಗಿ ಸಹಾಯಧನ ಕೊಟ್ಟಾನ. ಅವರ ದುಃಖದಲ್ಲಿ ಭಾಗಿಯಾಗುವಂಥ ಇಂಥ ನಾಯಕನಿಗೆ ಲೈಕ್ ಮತ್ತು ಶೇರ್ ಮಾಡಿರಿ. ಜಮೀರ್ ಅಹ್ಮದ್ಗೆ ಆಯುಷ್ ಕೊಡಲಿ, ಇನ್ನೂ 106 ವರ್ಷ ಬದುಕಿ ಬಾಳಲಿ. ನಮ್ಮ ರಾಜ್ಯದ ನಾಯಕ ಜಮೀರ್ ಅಹ್ಮದ್, ಎರಡನೇ ನಾಯಕ ಸಲೀಂ ಅಹ್ಮದ್ ಇನ್ನು ಕೆಲವೇ ದಿನಗಳಲ್ಲಿ ಮಂತ್ರಿ ಸ್ಥಾನ ತೆಗೆದುಕೊಂಡು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಸಿಹಿ ಸಿದ್ದಿ ಸುರ್ಜಿವಾಲ ನಮಗೆ ಹೇಳ್ಯಾರ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಸಹಿತ ನಾವು ಮಾತಾಡಿದ್ದೀವಿ, ಅವರೂ ಒಪ್ಪಿಗೆ ಕೊಟ್ಟಾರ. ಇನ್ನು ರಾಹುಲ್ ಗಾಂಧಿಗೆ ಹೆಂಗೆ ಹೇಳೋದು ನಮಗೆ ಗೊತ್ತೈತ್ರಿ. ಇನ್ನು ನಿಯೋಗ ತೊಗೊಂಡು ಹೋಗ್ತು ದಿಲ್ಲಿಗೆ, ಸಲೀಂ ಅಹ್ಮದ್ಗೆ ಮಂತ್ರಿ ಮಾಡ್ತು. ನಮಗೂ ಒಬ್ಬ ಮಂತ್ರಿ ಬೇಕಿರಲ್ಲ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದವ್ರಿಗೆ. ಹಂಗಾದ್ರೆ ಜಮೀರ್ ಅಹ್ಮದನ ಹವಾ 2 ಕ್ಲಿಪ್ಪಿಂಗ್ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟ ನೋಡಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ನಂಬರ್ 1 ನ್ಯೂಸ್ ಕನ್ನಡ. ಕಡಕ್ಕ ಜವಾರಿ ಕಾಕನ ಕೆನಕಕ್ಕೆ ಹೋಗ್ಬೇಡ್ರಿ, ಎಲ್ಲ ಸಲದ ಮಾತಾಡಕ್ಕೆ ಹೋಗ್ಬೇಡ್ರಿ, ಹಿಂದೆ ಮುಂದೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಧೈರ್ಯ ಇದ್ರೆ ಮುಂದೆ ಮಾತಾಡ್ರಿ. ಏನಾರೇ ಕೆಣಿಕಿರ ನನ್ನ ಕೋಟ್ಯಾಂತರ ಅಭಿಮಾನಿಗಳು ನಿಮ್ಮನ್ನು ಚಿಂದಿ ಚಿತ್ರಾನ್ನ ಮಾಡ್ತಾರ. ಖಡಕ್ ಎಚ್ಚರಿಕೆ, ಜಮೀರ್ ಅಹ್ಮದ್ ನಮ್ಮ ನಾಯಕ ಅಂತ ಘೋಷಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಫೇಸ್ಬುಕ್ ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಅನಿಸಿಕೆಗಳನ್ನ ಹಾಕಿರಿ, 3 ಜನರದ್ದು ಹೆಸರುಗಳನ್ನು ಹೇಳ್ರಿ. ಜಮೀರ್ ಅಹ್ಮದ್ಗೆ ಡ್ಯಾಮೇಜ್ ಮಾಡೋರ. ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಹೋಗಿ ಬರಲ್ರಿ. ನಮಸ್ಕಾರ. ಕರ್ನಾಟಕದ ಹುಲಿ ಬಿಜೆಟ್ ಜಮೀರ್ ಅಹ್ಮದ್ ಖಾನ್ ಗೆ, ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪ ಜಿ ಗೆ, ಸಿದ್ದರಾಮಯ್ಯ ಗೆ, ಡಿ.ಕೆ. ಶಿವಕುಮಾರ್ ಗೆ, ಮಲ್ಲಿಕಾರ್ಜುನ ಖರ್ಗೆ ಗೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ದಿನ ದಾವಣಗೆರೆಗೆ ಸಂಪತ್ಪರ ಪ್ರಚಾರಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಒಬ್ಬ ಯುವಕ ಹುಡುಗ ಒಳ್ಳೆಯ ಕೆಲಸ ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ದಯಮಾಡಿ ನಿಮ್ಮ ಮತನ ಕೊಟ್ಟು ಹೆಚ್ಚಿನ ಲೀಡರ್ನ ಗೆಲ್ಸ್ಕೊಂಡು ಬರ್ಬೇಕಂತ ನಿಮ್ಮ ಕಳ್ಕಳಿಯಿಂದ ಮನವಿ ಮಾಡಿ ಕೇಳ್ಕೊಡ್ತೀನಿ.